ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಶಾಸಕ ಪ್ರದೀಪ್ ಈಶ್ವರ್ ಭರ್ಜರಿ ಪ್ರಚಾರದ ವೇಳೆ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ತಮ್ಮ ಸಮರ್ಥ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿದ್ದೆ. ಬಿಜೆಪಿಯವರು ಮುಸ್ಲಿಂ ಜನಾಂಗದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು. ಮುಸ್ಲಿಂ ಧರ್ಮದವರು ಎಲ್ಲಾ ಕ್ಷೇತ್ರದಲ್ಲಿದ್ದಾರೆ. ನನ್ನ ಧರ್ಮ ಹಿಂದೂ, ನನ್ನ ಧರ್ಮವನ್ನು ಪ್ರೀತಿಸ್ತೇನೆ, ಇಸ್ಲಾಂ ಧರ್ಮವನ್ನು ನಾನು ಗೌರವಿಸ್ತೇನೆ. ವಿಜಯಪುರದಲ್ಲಿ ಒಂದು ಕೋತಿ ಮುಸ್ಲಿಂ ಬಗ್ಗೆ ಬೇಕಾಬಿಟ್ಟಿ ಮಾತನಾಡುತ್ತೆ. ಮೊದಲಿಂದ ಜನರಿಗೆಲ್ಲ ಸೌಲಭ್ಯ ಕೊಟ್ಟಿದ್ದು ಕಾಂಗ್ರೆಸ್. ಬಿಜೆಪಿಯವರು ಈಗ ಬಂದು ಕೇವಲ ಬಿಲ್ಡಪ್ ಕೊಡ್ತಾರೆ. ಇವರಿಗೊಂದು ಗ್ಯಾಸ್ ಕೊಡೋ ಯೋಗ್ಯತೆಯೂ ಇಲ್ಲ. ಯುದ್ಧ ನಿಲ್ಲಿಸೋಕ್ಕೂ ಆಗ್ತಾ ಇಲ್ಲ ಅಂತ ಪ್ರದೀಪ್ ಈಶ್ವರ್ ಹಲವು ವಿಚಾರಗಳ ಕುರಿತು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ಭರ್ಜರಿ ಪ್ರಚಾರ ಕಾರ್ಯಕ್ಕೆ ತೆರಳಿದ್ದಾರೆ. ಭರ್ಜರಿ ಪ್ರಚಾರದ ವೇಳೆ ಒಂದಷ್ಟು ವಿಚಾರಗಳ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನನ್ನ ತಮ್ಮ ಸಮರ್ಥ ವಿಚಾರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಬಂದಿದ್ದೀನಿ. ಬಿಜೆಪಿಯವರು ಮುಸ್ಲಿಂ ಜನಾಂಗದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಮುಸ್ಲಿಂ ಧರ್ಮದವರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ನನ್ನ ಧರ್ಮ ಹಿಂದೂ ಧರ್ಮ, ನನ್ನ ಧರ್ಮವನ್ನು ನಾನು ಪ್ರೀತಿಸೋದಾದರೆ ಇಸ್ಲಾಂ ಧರ್ಮವನ್ನು ನಾನು ಗೌರವಿಸ್ತೀನಿ. ವಿಜಯಪುರದಲ್ಲಿ ಒಂದು ಕೋತಿ ಮುಸ್ಲಿಂ ಬಗ್ಗೆ ಬೇಕಾಬಿಟ್ಟಿ ಮಾತಾಡುತ್ತೆ ಅಂತ ಒಂದಷ್ಟು ಟಾಂಗ್ ಕೊಡೋ ಕೆಲಸಕ್ಕೂ ಕೂಡ ಇಲ್ಲಿ ಪ್ರದೀಪ್ ಈಶ್ವರ್ ಮುಂದಾದರು. ಇವತ್ತು ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್. ಇದರ ಮಧ್ಯದಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಹಲವರಿಗೆ ಟಾಂಗ್ ಕೊಡುವಂಥ ಕೆಲಸಕ್ಕೂ ಕೂಡ ಮಾತನಾಡಿದ್ರು. ಇನ್ನು ಪ್ರದೀಪ್ ಈಶ್ವರ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ಭಾರಿನೇ ಡೈಲಾಗ್ಗಳನ್ನು ಕೊಡ್ತಾನೆ ಇರ್ತಾರೆ, ಕೌಂಟರ್ ಅಟ್ಯಾಕ್ಗಳನ್ನು ಮಾಡ್ತಾರೆ. ಪ್ರತಿ ಕೌಂಟ್ರು ಬಂದರೂ ಅದಕ್ಕಿನ್ನೂ 10 ಕೌಂಟ್ರು ಕೊಡುವಂಥ ಸಾಮರ್ಥ್ಯ ಇರುವಂಥ ನಾಯಕ. ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಒಂದಷ್ಟು ವಿಚಾರಗಳ ಕುರಿತು ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು. ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು. ಹಿಂಗೆಲ್ಲ ಮಾತಾಡಿದ್ರು. ನಾವು ಬಡ್ಜೆಟ್ ಅಲ್ಲಿ ಮೈನಾರಿಟೀಸ್ಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿಯವರು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಡ್ಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದ್ದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ. ಸಮರ್ಥ ಕೊಟ್ಟಿದ್ದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟೋವಾಗ ತೊಡೆ ಕೈ ಎರಡೂ ಕರೆಕ್ಟ್ ಆಗಿರುತ್ತಾ ಇಲ್ವ ಅಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ಮ ಜನರೇಷನ್ ಜೊತೆ ಇಟ್ಕೊಳ್ಳೋವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ನಾನು ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸುಮ್ಮನೆ ಧೂಳಿದೆ, ಏನು ಮಾಡಕ್ಕಾಗಲ್ಲ ಅಂತ. ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ಚಪ್ಪಲಿ ತೋರಿಸ್ತಾರೆ. ಎಸ್, ಕರೆಕ್ಟು. ಒಬ್ಬ OBC ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿಯವರು ಅಹಿಂದನ ಯಾವತ್ತು ಗೌರವಿಸಿದ್ದಾರೆ? ಅಹಿಂದ ಹುಡುಗನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ. ನನ್ಗೆಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರ್ಕೆ ತೋರಿಸಿದ್ ನನ್ಗೆಲ್ಲ. ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ಮ ತಾಕತ್ತೇನು ಅಂತ ತೋರಿಸ್ತೀವಿ. ಸಮರ್ಥನ್ ಗೆಲ್ಲಿಸ್ತೀವಿ. ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು. ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು. ಹಿಂಗೆಲ್ಲ ಮಾತಾಡಿದ್ರು. ನಾವು ಬಡ್ಜೆಟ್ ಅಲ್ಲಿ ಮೈನಾರಿಟೀಸ್ಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿಯವರು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಡ್ಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದ್ದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ